ಶ್ರೀ ಗುರುಭ್ಯೋ ನಮೋ ನಮಃ. ಶ್ರೀ ಚಿದಾನಂದ ವಿರಚಿತ ದೇವಿ ಮಹಾತ್ಮೆ ಎಂಬುದು ಕನ್ನಡದ ಬಹು ಮುಖ್ಯವಾಗಿರ್ತಕ್ಕಂತಹ ಪುರಾಣಗಳಲ್ಲಿ ಮಹತ್ವವಾದದ್ದು. ದೇವಿ ಪುರಾಣ ಎಂಬುದು ದೇಹದ ಪುರಾಣವಾಗಿದೆ ಎಂಬುದು ಅದರ ನಿಜವಾದ ಅರ್ಥವನ್ನು ಹೊರಹೊಮ್ಮುವಂತೆ ಮಾಡುತ್ತದೆ. ಈ ಪುರಾಣವನ್ನು ಕನ್ನಡದಲ್ಲಿ ಬರೆದ ಮಹಾತ್ಮರಾದ ಯೋಗಿ ಅವಧೂತರಾದ ಶ್ರೀ ಚಿದಾನಂದ ಅವಧೂತರು ರಾಜಯೋಗಿಗಳು. ದೇವಿ ಪುರಾಣವನ್ನು ಸ್ಥೂಲ ಮತ್ತು ಸೂಕ್ಷ್ಮ ರೂಪದಲ್ಲಿ ಗ್ರಂಥ ರಚನೆ ಮಾಡಿದ್ದಾರೆ. ಗುರುವರ್ಯರು ಶ್ರೀದೇವಿ ಪುರಾಣವನ್ನು ಲೋಕ ಕಲ್ಯಾಣಕ್ಕಾಗಿ ಅತ್ಯಂತ ಸುಮಧುರ ಕನ್ನಡದಲ್ಲಿ ಬರೆದಿದ್ದಾರೆ. ಅಂದರೆ ಸಂಸ್ಕೃತದಲ್ಲಿ ದುರ್ಗಾ ಸಪ್ತಶತಿ ಎಂಬ ಮಹಾಗ್ರಂಥವನ್ನು ಮಾರ್ಕಂಡೇಯ ಮಹರ್ಷಿಗಳು ರಚಿಸಿದ್ದಾರೆ. ಸಂಸ್ಕೃತವು ಜನಸಾಮಾನ್ಯರಿಗೆ ಎಟುಕದ ಭಾಷೆ. ಆದ್ದರಿಂದ ಅವಧೂತರು ಸರ್ವರಿಗೂ ಲೇಸಾಗಲೆಂದು ಕನ್ನಡದಲ್ಲಿ ಈ ಕಲ್ಪತರುವನ್ನು ರಚಿಸಿದ್ದಾರೆ. ಅರ್ಥಾತ್ ಈ ದೇವಿ ಪುರಾಣವನ್ನು, ದೇವಿ ಮಹಾತ್ಮೆಯನ್ನು ರಚಿಸಿದ್ದಾರೆ. ಯಾವುದೇ ಮತಾಂಧತೆಯ ಸೋಂಕಿಲ್ಲದೆ ಕ್ಲಿಷ್ಟಕರವಲ್ಲದ ಸುಮಧುರ ಕನ್ನಡ ಆಧ್ಯಾತ್ಮದ ಗೂಢಾರ್ಥವಿರುವ ಲೌಕಿಕ ಜೀವನದ ಉದ್ಧಾರವನ್ನು ತಿಳಿಸುವಂತಹ ಗ್ರಂಥವೇ ಇದಾಗಿದೆ. ಮನುಷ್ಯನು ಹುಟ್ಟುತ್ತಾನೆ, ಬದುಕಿ ಸಾಯುತ್ತಾನೆ. ಇದು ಜೀವನವಲ್ಲ, ಜೀವನಕ್ಕೆ ತನ್ನದೇ ಆದ ಅರ್ಥವಿದೆ ಎಂಬುದನ್ನು ದೇವಿ ಪುರಾಣವು ಹೇಳಿಕೊಡುತ್ತದೆ. ದೇವಿ ಪುರಾಣದಲ್ಲಿ ಮನುಷ್ಯನಿಗೆ ಅವಶ್ಯವಿರುವ ಮೌಲ್ಯಗಳ ಅಗಾಧ ನಿಧಿ ಅಡಕವಾಗಿದೆ. ಇದು ಪಾಪಾತ್ಮರನ್ನು ಪುಣ್ಯಾತ್ಮರನ್ನಾಗಿ, ದಾನವರನ್ನು ಧನ್ಯರಾಗಿ, ವಿದ್ಯಾಹೀನರನ್ನು ವಿದ್ಯಾವಂತರನ್ನಾಗಿ, ಅಯೋಗ್ಯರನ್ನು ಯೋಗಿಗಳನ್ನಾಗಿ ಮಾಡುವಂತಹ ಮಹಾನ್ ಗ್ರಂಥವಾಗಿದೆ. ನಾಸ್ತಿಕರನ್ನು ಆಸ್ತಿಕರನ್ನಾಗಿ ಮಾಡುವ ಪ್ರಭಾವಶಾಲಿ ಗ್ರಂಥವಾಗಿದೆ. ಗ್ರಂಥ ಅಭ್ಯಾಸಿಸುವ ಅಧಿಕಾರಿ ಪ್ರಬಲ ನಂಬಿಕಸ್ಥನಾಗಿರುವುದು ಉತ್ತಮವಾಗಿದೆ ಹಾಗೂ ದೃಢಚಿತ್ತತೆಯಿಂದ ಇದರ ಗ್ರಹಣ ಮಾಡಬೇಕಾಗಿರುವುದು ಅತ್ಯವಶ್ಯಕ. ಎಲ್ಲ ಗ್ರಂಥದಳಲ್ಲ ಈ ಗ್ರಂಥ ಕುಲದ ಕತೆ ಇದಲ್ಲ, ಮದುವೆ ಮುಂಜೆಯ ಕತೆ ಇದಲ್ಲ, ನಮ್ಮ ನಿಮ್ಮೆಲ್ಲರ ಉದ್ಧಾರದ ಲೋಕ ಕಲ್ಯಾಣದ ಚರಿತೆಯಾಗಿದೆ. ಯಾವುದೇ ಗ್ರಂಥವನ್ನು ಅಭ್ಯಾಸ ಮಾಡುವ ಮೊದಲು ಆ ಗ್ರಂಥದ ರಚನೆಯ ಕರ್ತೃವಿನ ಪರಿಚಯವನ್ನು ತಿಳಿದುಕೊಳ್ಳಬೇಕಾಗಿರುವುದು ಅತ್ಯಂತ ಮುಖ್ಯವಾಗಿದೆ. ಆದ್ದರಿಂದ ಈ ಗ್ರಂಥ ರಚನೆಯ ಕರ್ತೃಗಳಾದ ಶ್ರೀ ಚಿದಾನಂದ ಅವಧೂತರ ಪರಿಚಯವು ಅತ್ಯಗತ್ಯ. ಜಗತ್ತಿನ ಸ್ವಾಸ್ಥ್ಯ ನಿರ್ಮಾಣಕ್ಕಾಗಿ ಭಗವಂತನ ಅವತಾರ ಆಗುತ್ತಲೇ ಇರುತ್ತದೆ. ವಿವಿಧ ರೂಪದಲ್ಲಿ, ವಿವಿಧ ರೀತಿಯಲ್ಲಿ, ವಿವಿಧ ಪ್ರದೇಶದಲ್ಲಿಯೂ ಕೂಡ ಅದರ ಅವತಾರವಾಗಬಹುದು. ಹಾಗೆಯೇ ನಮ್ಮ ಗ್ರಂಥಕರ್ತೃಗಳಾದ ಶ್ರೀ ಚಿದಾನಂದವರು ಸಾಮಾನ್ಯ ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರೇ ಆಗಿದ್ದಾರೆ. ಆದರೆ ಅವರ ಸಾಧನೆಯಿಂದ ಇಡೀ ಜಗತ್ತನ್ನೇ ಬೆಳಗಿಸಿದ್ದಾರೆ. ಆಧವಾನಿ ತಾಲೂಕಿನ ಹಿರೇಹರಿವಾಣ ಗ್ರಾಮದಲ್ಲಿ ವಾಸವಾಗಿದ್ದ ಸದಾಚಾರಿಗಳು ಸದ್ಭಕ್ತ ಶಿರೋಮಣಿಗಳಾಗಿ ತನು ಮನ ಧನಗಳಿಂದ ಅತಿಥಿ ಸತ್ಕಾರ ಮಾಡುತ್ತಾ ಗೃಹಸ್ಥ ಧರ್ಮವನ್ನು ಎಡಬಿಡದೆ ಪಾಲಿಸಿ ಆದರ್ಶ ದಂಪತಿಗಳಾಗಿದ್ದ ಶ್ರೀ ಲಕ್ಷ್ಮೀಪತಿ ಮತ್ತು ಶ್ರೀಮತಿ ಅಣ್ಣಮ್ಮನವರ ಪುಣ್ಯ ಗರ್ಭದಿಂದ ಮಹಾ ತೇಜಸ್ವಿಯಾದ ಗಂಡು ಶಿಶುವೊಂದು ಜನಿಸಿತು. ಮಗು ಪೂರ್ಣ ಚಂದ್ರಮನೇ ನಾಚಿಸುವಂಥ ತೇಜಸ್ಸನ್ನು ಹೊಂದಿತ್ತು. ಈ ನಿರ್ಮಲ ಪ್ರಕಾಶಮಯ ಶಿಶುವಿಗೆ ಜೇಂಕಪ್ಪನೆಂದು ಹೆಸರು ಕರೆದರು. ಇದು ಅವಧೂತರ ಮೊದಲ ಹೆಸರಾಗಿತ್ತು. ಇವರಿಗೆ 5ನೇ ವರ್ಷದಿಂದ ಶಿಕ್ಷಣವನ್ನು ಪ್ರಾರಂಭಿಸಿದರು. ಹೀಗೆ ಕೆಲವು ವರ್ಷಗಳ ನಂತರ ಅವಧೂತರ ತಂದೆಯಾದ ಲಕ್ಷ್ಮೀಪತಿಯವರ ಸಹೋದರರು ಬೇರೆ ಬೇರೆ ಕಾರಣಗಳಿಂದ ಪಾಲು ತೆಗೆದುಕೊಂಡು ಬೇರೆಯಾಗಿ ವಾಸ ಮಾಡಿದರು. ಅಣ್ಣಮ್ಮ ಮತ್ತು ಲಕ್ಷ್ಮೀಪತಿಯವರು ನಿರ್ಜನ ಪ್ರದೇಶದ ಒಂದು ದೊಡ್ಡ ಮನೆಯ ಖಾಲಿ ಇದೆ ಎಂದು ತಿಳಿದು ಬಂದಿತು. ಆ ಮನೆಯ ಬಗ್ಗೆ ಊರಿನಲ್ಲಿ ಜನ ತುಂಬ ಭಯಪಟ್ಟಿದ್ದರು. ಆ ಮನೆಯಲ್ಲಿ ಭೂತ ಪ್ರೇತ ವಾಸ ಮಾಡುತ್ತವೆ ಎಂಬ ವದಂತಿ ಇತ್ತು. ಅದಕ್ಕೆ ಸಾಮಾನ್ಯರು ದೆವ್ವದ ಮನೆ ಅಂತಲೂ ಕರೆಯುತ್ತಿದ್ದರು. ಈ ಕುಟುಂಬವು ಅನಿವಾರ್ಯವಾಗಿ ಆ ದೆವ್ವದ ಮನೆಯಲ್ಲಿ ವಾಸ ಮಾಡಬೇಕಾಗಿ ಬಂದಿತು. ಆ ದೆವ್ವದ ಮನೆಯಲ್ಲಿ ನಡೆದಿದ್ದೇ ಬೇರೆ. ನಿಜವಾಗಿಯೂ ಅದು ದೆವ್ವದ ಮನೆಯಾಗಿರಲಿಲ್ಲ. ಅಲ್ಲಿ ಸಪ್ತಮಾತೃಕೆಯರು, ಅಂದರೆ 7 ಮಕ್ಕಳ ತಾಯಿ ನೆಲೆಸಿದ ಜಾಗವಿದ್ದಿತು. ಬಾಲ್ಯದಲ್ಲಿ ಅವಧೂತರಿಗೆ ಮನೆಯ ಪಾಠವಾಗಿತ್ತು.
ಮಂತ್ರಗಳ ಪಠನೆಯನ್ನು ತಣ್ಣನ್ನನೊಂದಿಗೆ ಸೇರಿ ಹೇಳಿ ಕಲಿಯುತ್ತಿದ್ದರು. ಆ ಮನೆಯಲ್ಲಿ ಯಾರಿಗೂ ಆಗದ ದೇವಿಯ ದಿವ್ಯ ದರ್ಶನವು ತನ್ನ ತಾಯಿಯ ರೂಪದಲ್ಲಿ ಸಾಕಷ್ಟು ಬಾರಿ ಅವಧೂತರಿಗೆ ಆಗುತ್ತಿತ್ತು. ಒಂದು ಸಾರಿ ಬಾಲ್ಯದ ಅವಧೂತರು ಬೇರೆ ರೂಪದಲ್ಲಿ ಬಂದ ತಾಯಿಯನ್ನು ಗೊತ್ತು ಹಿಡಿದು, ಅಮ್ಮ ನೀವು ಯಾರು ಎಂದಾಗ ತನ್ನ ನಿಜ ರೂಪವನ್ನು ತೋರಿ ನೀನು ಗುರುವಿನ ಕೃಪೆ ಪಡಿ ಎಂದು ಹೇಳಿ, ಆಗ ಯೋಗ ಸಿದ್ಧಿಯನ್ನು ಪಡೆಯಬೇಕಾದರೆ ಸದ್ಗುರುವಿನ ಅನುಗ್ರಹ ಅತ್ಯವಶ್ಯಕ. ಶ್ರೀ ಕೊಂಡಪ್ಪನೆಂಬ ಸತ್ಪುರುಷರು ನಿನ್ನ ಗುರುಗಳಾಗುವರು, ಅನುಗುಣವಾಗಿದ್ದಾರೆ, ಅವರಲ್ಲಿ ಯೋಗ ಸಿದ್ಧಿಯನ್ನು ಪಡೆಯಲು ಕಳಿಸಿದಳು. ಅಯೋಧ್ಯ ಪಟ್ಟಣಕ್ಕೆ ಬಂದು ಗುರುವಿನ ದೀಕ್ಷೆ ಪಡೆದು ಸಿದ್ಧ ಪರ್ವತದಲ್ಲಿ ತಪಸ್ಸನ್ನಾಚರಿಸಿ ದೇವಿಯನ್ನು ಸಾಕ್ಷಾತ್ಕಾರಗೊಳಿಸಿಕೊಂಡು ಈ ಸುಂದರ ದೇವಿ ಚರಿತೆಯನ್ನು ಶ್ರೀ ಚಿದಾನಂದ ಅವಧೂತರು ಲೋಕ ಕಲ್ಯಾಣಕ್ಕಾಗಿ ರಚಿಸಿದ್ದಾರೆ. ಈ ಪುರಾಣವು ಲೌಕಿಕ ಮತ್ತು ಅಲೌಕಿಕರಿಗೆ ಬಹು ಸುಂದರ ಪಾರಾಯಣವಾಗಿದೆ. ಇಷ್ಟಾರ್ಥಗಳನ್ನು ಕರುಣಿಸುವ ಕಲ್ಪವೃಕ್ಷ ಕಾಮಧೇನುವಾಗಿದೆ.